ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಬಹುತೇಕ ದಿನಪತ್ರಿಕೆಗಳಲ್ಲಿ ಒಂದು ಸುದ್ದಿಯನ್ನು ನೀವೆಲ್ಲ ನೋಡಿರ್ಬೋದು ಅಂಡ್ ಓದಿರ್ಬೋದು ಕೂಡ. ಸೊ ಅದನ್ನ ಹೇಳಲಿಕ್ಕಿಂತ ಮುಂಚೆ ಮೊದಲನೇ ಬಾರಿ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಬಹಳ ಮುಖ್ಯವಾದಂತ ವಿಚಾರ ಇದು. ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿರುವಂತದ್ದು ಅಂದ್ರೆ ಈ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿ ಎಲ್ಲರಿಗೂ ಕೂಡ 5 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಈಗ ಸಚಿವ ಸಂಪುಟ ತನ್ನ ನಿರ್ಧಾರವನ್ನ ಹೊರಹಾಕಿರುವಂತದ್ದು. ಸಾಕಷ್ಟು ದಿನಗಳಿಂದ ಕೂಡ ಇದಕ್ಕೆ ಹೋರಾಟಗಳು ನಡೀತಾ ಇತ್ತು ಅಲ್ಲಲ್ಲಿ. ಅಂದ್ರೆ ಆ ಕೆಲವೊಂದಷ್ಟು ಹುದ್ದೆಗಳಿಗೆ ಸೀಮಿತವಾಗಿ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ರು, ಅಂದ್ರೆ 3 ವರ್ಷ ಮಾಡಿದ್ರು. ಬಟ್ ಆಲ್ಮೋಸ್ಟ್ ಈಗ ಅದನ್ನ ಒಂದು 2 ವರ್ಷ ಎಕ್ಸ್ಟೆಂಡ್ ಮಾಡಿ ಈಗ 5 ವರ್ಷಗಳಿಗೆ ವಯೋಮಿತಿನ ಸಡಿಲಿಕೆ ಮಾಡಿದ್ರೆ ಇಲ್ಲಿ ತುಂಬಾ ಜನ ಯಾರ್ಯಾರಿಗೆ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಪೂರ್ಣ ಪ್ರಮಾಣದ ವರದಿಯನ್ನ ಕೇಳಿದ್ರು. ಸೊ ಕಮೆಂಟ್ಸ್ ಅಲ್ಲಿ ಸೊ ನಾನು ಕೆಲವೊಂದಷ್ಟು ಮುಖ್ಯವಾದಂತ ಈ ಇನ್ಫಾರ್ಮೇಶನ್ ಏನಿದೆ ಅದನ್ನ ಒಂದು ಕ್ಲಬ್ ಮಾಡಿ ಇಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಸೊ ನೋಡೋಣ ಇದಕ್ಕೆ ಪೂರಕವಾದಂಥ ಎಲ್ಲ ವಿಚಾರಗಳು ಇಲ್ಲಿದೆ ಇಲ್ಲಿ. ಸೊ ಹಿಯರ್ ವಿ ಗೋ. ಸರ್ಕಾರಿ ನೇಮಕಾತಿ ಬಯಸುವವರಿಗೆ ಸಿಎಂ ಅವರು ಗೌರ್ಮೆಂಟ್ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿರುವಂಥದ್ದು. ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲು ಸಚಿವ ಸಂಪುಟ ತೀರ್ಮಾನ ಮಾಡಲಾಗಿದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಸಿವಿಲ್ ಸೇವಾ ಹುದ್ದೆಗಳಿಗೆ ಸಡಿಲಿಕೆಯನ್ನು ಮಾಡಿದ್ರು. ಬಟ್ ಈಗ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಸುಮಾರು 5 ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆ ಮಾಡಲಿಕ್ಕೆ ಈಗ ಸಚಿವ ಸಂಪುಟ ತನ್ನ ಒಪ್ಪಿಗೆಯನ್ನ ನೀಡಿರುವಂಥದ್ದು. ಅಂದರೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ವಯೋಮಿತಿ ಸಡಿಲಿಕೆ ನಿರ್ಧಾರವನ್ನು ಸಂಪುಟ ಕೈಗೊಂಡಿದೆ. ಎಲ್ಲ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯನ್ನು ಸಡಿಲ ಮಾಡುವಂಥ ನಿರ್ಧಾರವನ್ನು ಇಂದಿನ ರಾಜ್ಯ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸೊ ನೋಡಿ ಇಲ್ಲಿದೆ, ಇಲ್ಲಿ ಸಾಮಾನ್ಯ ವರ್ಗದ ವಯೋಮಿತಿಯನ್ನ 40 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂತ ಸಂಪುಟ ಸಭೆಯಲ್ಲಿ ಈ ಕುರಿತಾಗಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಜೊತೆಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಸಭೆಯಲ್ಲಿ ಸರ್ಕಾರಿ ನೇಮಕಾತಿಯಲ್ಲಿ ಈವರೆಗೆ ಇದ್ದಂತ ವಯೋಮಿತಿಯನ್ನ ಮತ್ತಷ್ಟು ಸಡಿಲಿಕೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ವರ್ಗದವರಿಗೂ 5 ವರ್ಷವನ್ನ ಇಲ್ಲಿ ರಿಲ್ಯಾಕ್ಸೇಷನ್ ಮಾಡಿರುವಂತದ್ದು. ನೋಡಿ ಇಲ್ಲಿದೆಯಲ್ಲ, ಕರ್ನಾಟಕ ಸಿವಿಲ್ ಸೇವಾ ಹುದ್ದೆಗಳಿಗೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಸಿವಿಲ್ ಸೇವಾ ಹುದ್ದೆಗಳು ಅಂತ ಬಂದಾಗ ಆಲ್ಮೋಸ್ಟ್ ಕೆಲವು ವರ್ಗ ಅಂತ ಇತ್ತು ಅನ್ಸುತ್ತೆ, ಮೇ ಬಿ 3 ವರ್ಷ ಮಾಡಿದ್ದು. ಈಗ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷವನ್ನ ಮಾಡಿದ್ದಾರೆ, ಒಪ್ಪಿಗೆಯನ್ನು ಕೂಡ ಕೊಡಲಾಗಿದೆ ಅಂತ. ನೆಕ್ಸ್ಟ್ ನೋಡಿ ಇಲ್ಲಿದೆ, ಇಲ್ಲಿ ಇದುವರೆಗೂ ಸಾಮಾನ್ಯ ವರ್ಗಕ್ಕೆ 35 ವರ್ಷ ವಯೋಮಿತಿಯನ್ನ ನೀಡಲಾಗಿತ್ತು ಅಥವಾ ಇತ್ತು. SC ST ಅಭ್ಯರ್ಥಿಗಳಿಗೆ 38 ವರ್ಷ ಇದ್ದ ವಯೋಮಿತಿಯನ್ನು ಕೂಡ ಇಲ್ಲಿ ಸಡಿಲಿಕೆ ಮಾಡಲಾಗಿದೆ. ಡಿಸೆಂಬರ್ 31, 2027ರವರೆಗೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಆಫ್ಟರ್ ಡಿಸೆಂಬರ್ 31, 2027 ಆದ್ಮೇಲೆ ರಿಲ್ಯಾಕ್ಸೇಷನ್ ಇರಲ್ಲ. ಅದು ಅಂದ್ರೆ 2027ರ ತನಕ ಅಲ್ಲಿಯವರೆಗಿನ ಅವಧಿಯವರೆಗೆ 5 ವರ್ಷ ಈ ವಯೋಮಿತಿಯನ್ನ ಸಡಿಲಿಕೆ ಮಾಡಲಾಗಿದೆ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ. ಅದು ನಿಮ್ ಗಮನಕ್ಕಿರಲಿ. ಸೊ ನೆಕ್ಸ್ಟ್ ಯಾರ್ಯಾರಿಗೆ ಎಷ್ಟೆಷ್ಟು ವಯೋಮಿತಿ ಅಂತ ಅನ್ಬಿಟ್ಟು ಈಗಾಗಲೇ ಹಿಂಟ್ ಕೊಟ್ಟಿದ್ದೀನಿ ನಿಮ್ಗೆ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ. ಸೊ ಹಿಯರ್ ವಿ ಗೋ. ನೋಡಿ ಇಲ್ಲಿ ಈ ಹೊಸ ತೀರ್ಮಾನದ ಅನ್ವಯ ವಿವಿಧ ವರ್ಗಗಳ ಅಭ್ಯರ್ಥಿಗಳಿಗೆ ವಯೋಮಿತಿ ಈ ಕೆಳಗಿನಂತೆ ಇರಲಿದೆ. ನೋಡಿ ಇಲ್ಲಿ ಸಾಮಾನ್ಯ ವರ್ಗ 35 ವರ್ಷಗಳಿಂದ 40 ವರ್ಷಕ್ಕೆ ಜಾಸ್ತಿ ಮಾಡಿದರೆ. ಇನ್ನು ಪರಿಶಿಷ್ಟ ಜಾತಿ ಪಂಗಡ ಇವರಿಗೆ ಈಗಿರುವ 38 ವರ್ಷಗಳಿಂದ 43 ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ. ಇನ್ನು ಹಿಂದುಳಿದ ವರ್ಗಗಳು ಇವರಿಗೂ ಸಹ ನಿಯಮಾನುಸಾರ 5 ವರ್ಷಗಳ ವಿನಾಯಿತಿ ಇಲ್ಲಿ ಲಭ್ಯವಾಗಿರುವಂತದ್ದು ಅಂತ ಹೇಳಿದ್ದಾರೆ. ನೋಡಿ ನಾವಾಗಲೇ ಹೇಳಿದೆ. ಸೊ ಎಲ್ಲಿವರೆಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ಇವತ್ತು ಮಾಡಿರ್ತಕ್ಕಂಥ ಒಂದು ಡಿಸಿಷನ್ ಅವರು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮುಂದಿನ 31/12/2027ರವರೆಗೆ ಹೊರಡಿಸಲಾಗುವ ಎಲ್ಲಾ ಸರ್ಕಾರಿ ನೇಮಕಾತಿ ಅಧಿಸೂಚನೆಗಳಿಗೆ ಅನ್ವಯವಾಗಲಿದೆ. ಅರ್ಥ ಮಾಡ್ಕೊಳ್ಳಿ, ಮುಂದಿನ 31/12/2027ರವರೆಗೆ ಹೊರಡಿಸಲಾಗುವ ಎಲ್ಲಾ ಸರ್ಕಾರಿ ನೇಮಕಾತಿ ಅಧಿಸೂಚನೆಗಳಿಗೆ ಅನ್ವಯವಾಗಲಿದೆ. ಕಳೆದ ಕೆಲವು ವರ್ಷಗಳಿಂದ ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ ನೇಮಕಾತಿ ವಿಳಂಬವಾಗಿದ್ದರಿಂದ ವಯೋಮಿತಿ ಮೀರಿದಂತ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಈ ನಿರ್ಧಾರವು ಈಗ ಸಂಜೀವಿನಿಯಾದಂತಾಗಿದೆ. ಖಂಡಿತವಾಗ್ಲು ಅಂದ್ರೆ ಕೆಲವು ವರ್ಷಗಳು ಮಾತ್ರ ಅಲ್ಲಿ ಮಾಡಿರುವಂತದ್ದು. ಈಗ ಆಲ್ಮೋಸ್ಟ್ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೂ ಇದು ಮಾಡಿರೋದು ಈಸ್ ಲೈಕ್ ಒಂಥರ ಅವ್ರಿಗೆಲ್ಲ ಒಂದು ಒಳ್ಳೆಯ ನಿರ್ಧಾರವನ್ನ ಕೊಟ್ಟಂಗಾಗಿದೆ. ಹಾಗಾಗಿ ಈಗ ಅವ್ರು 2027ರ ತನಕ ಎಲ್ಲಾ ಸರ್ಕಾರಿ ನೇಮಕಾತಿಗಳಲ್ಲೂ ಕೂಡ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಅವರೆಲ್ಲ ತುಂಬಾ ಜನ ಸಫರ್ ಆಗಿದ್ರು, ಏಜ್ ಹೋಗ್ತಾ ಇದೆ ನಮ್ದು, ಯಾವುದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ ನೋಟಿಫಿಕೇಶನ್ ಆದ್ರೆ ಅಂತ ಅನ್ಬಿಟ್ಟು. ಈಗ ಅವರಿಗೆಲ್ಲ ಐ ಥಿಂಕ್ ಮರುಜೀವ ಬಂದಂತಾಗಿದೆ. ಸೊ ಆ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ನೋಡಿ ಬಹುತೇಕ ದಿನಪತ್ರಿಕೆಯಲ್ಲಿ ಇದು ವರದಿಯಾಗಿತ್ತು. ನೋಡಿ ಇಲ್ಲಿ ಕನ್ನಡಪ್ರಭ ಆಗಿರ್ಬೋದು, ವಾರ್ತಾ ಭಾರತಿ, ವಿಜಯ ಕರ್ನಾಟಕ, ವಿಜಯವಾಣಿ, ಬಹುತೇಕ ಎಲ್ಲ ಪತ್ರಿಕೆಗಳು ಬಂದಿತ್ತು ಇವತ್ತು. ನೇಮಕಾತಿ ವಯೋಮಿತಿ 5 ವರ್ಷಗಳ ಕಾಲ ಸಡಿಲ್ಲ ಅಂತ ಅನ್ಬಿಟ್ಟು. ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ನೋಡಿ ಇಲ್ಲಿ ಒಂದು ಪಾಯಿಂಟನ್ನ ಕೊಟ್ಟಿದ್ದಾರೆ ಇಲ್ಲಿ, ಏಕೆಂದ್ರೆ ಇದು ನಿನ್ನೆ ಇವತ್ತಿನ ಕಥೆ ಅಲ್ಲ. ಇದು ರಿಲ್ಯಾಕ್ಸೇಷನ್ ಮಾಡಿ ಅಂತಕ್ಕಂಥದ್ದು ಲಕ್ಷಾಂತರ ಅಭ್ಯರ್ಥಿಗಳಿಗೆ ಹೊಸ ಅವಕಾಶ ಅಂತ.
ಸಚಿವ ಸಂಪುಟ ಸಭೆಯಲ್ಲೇ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿದ್ರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂಥ ಭಾಗವಹಿಸ್ತಕ್ಕಂಥ ಎಲ್ಲಾ ವರ್ಗಗಳ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಿದೆ. ಸೊ ಈ ಒಂದು ಡೆಸಿಷನ್ ಇಂದಾಗಿ ವಯಸ್ಸಿನ ಕಾರಣದಿಂದ ನೇಮಕಾತಿ ಪ್ರಕ್ರಿಯೆಯಿಂದ ಹೊರಗುಳಿಯುವ ಆತಂಕದಲ್ಲಿದ್ದ ಲಕ್ಷಾಂತರ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ಸೊ ಅದು ಈಗ ಅವ್ರು ಕಾಡ್ತಾ ಇದ್ದಂತ ಪ್ರಶ್ನೆ ಇದೆ ಈಗ. ಆದ್ರೆ ಪಾಪ ಏಜ್ ಆದ್ಮೇಲೆ ಇನ್ನು ಅಪ್ಲಿಕೇಶನ್ ಎಲ್ಲ ಹಾಕ್ಲಿಕ್ಕೆ ಆಗುತ್ತೆ, ಎಕ್ಸಾಮ್ ಅಲ್ಲಿ ಫೇಸ್ ಆಗುತ್ತೆ. ಸೊ ಅಂಥವ್ರಿಗೆ ಈಗ ಮತ್ತೊಂದು ಅವಕಾಶವನ್ನು ಪಡ್ಕೊಂಡಂಗಾಗಿದೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇವತ್ತು ತಗೊಂಡಂತ ನಿರ್ಧಾರ. ಹಾಗಾಗಿ ಇದನ್ನ ಹೇಳ್ಬೇಕಿತ್ತು ನಾನು. ಸೊ ನಮ್ಮ ವಾಹಿನಿಯಿಂದ ಹೇಳಿದೀನಿ. ಸೊ ಅಪ್ಕಮಿಂಗ್ ಯಾವ್ದಾದ್ರು ನೋಟಿಫಿಕೇಶನ್ ಬಂತು ಅಂತಂದ್ರು ಅದ್ರ ಬಗ್ಗೆನೂ ಕೂಡ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಂತೂ ನಮ್ಮ ವಾಹಿನಿಯಿಂದ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.